ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಜನನಾಯಕನ್ ಇದು ರೀಸೆಂಟ್ ಆಗಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತ ಒಂದು ಸಿನಿಮಾ ಸ್ಟಾರಿಂಗ್ ತಳಪತಿ ವಿಜಯ್, ಪೂಜಾ ಹೆಗಡೆ, ಮಮಿತಾ ಬೈಜು ಅಂಡ್ ಬಾಬಿ ಡಿಯೋಲ್. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಆಫ್ರಿಕಾ ದೇಶವನ್ನ ಹಾಳು ಮಾಡಿ ಭಾರತವನ್ನು ಅದೇ ರೀತಿ ನಾಶ ಮಾಡಕ್ಕೆ ಬರುವಂತಹ ಜಾನ್ ಹಿಮ್ಲರ್ ಹಾಗೂ ರೋಜಾ ರಂಗಸ್ವಾಮಿ ಇವರಿಗೂ ಹಾಗೂ ಜೈಲರ್ ಶ್ರೀಕಾಂತ್ ನ ಮಗಳು ವಿಜಿಗೂ ಫ್ಲಾಶ್ ಬ್ಯಾಕ್ ಅಲ್ಲಿ ಇರುವಂತಹ ಕನೆಕ್ಷನ್ ಆದ್ರೂ ಏನು? ಆ ಕನೆಕ್ಷನ್ ಇಂದಾಗಿ ತಳಪತಿ ವೆಟ್ರಿಕೊಂಡನ್ ಹಾಗೂ ಜಾನ್ ಹಿಮ್ಲರ್ ನ ಟೀಮ್ ಫೇಸ್ ಆಫ್ ಆಗೋದಾದ್ರೂ ಹೇಗೆ? ದೇಶದ್ರೋಹಿಗಳಾದ ಜಾನ್ ಹಿಮ್ಲರ್, ರೋಜಾ ರಂಗಸ್ವಾಮಿ ಅಂಡ್ ಟೀಮ್ ಇಂದ ತಳಪತಿ ವೆಟ್ರಿಕೊಂಡನ್ ಭಾರತ ದೇಶವನ್ನ ಕಾಪಾಡೋಕಾಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ವಿಜಯ್ ಆಸ್ ತಳಪತಿ ವೆಟ್ರಿಕೊಂಡನ್ ಆಸ್ ಎಕ್ಸ್ಪೆಕ್ಟೆಡ್ ಈ ಫಿಲ್ಮ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಅವರದ್ದೇ ಆದ ಸ್ಟೈಲ್ ಅಲ್ಲಿ ಆ ರೋಲ್ ಗೆ ಅವರು ಜಸ್ಟಿಫೈ ಮಾಡಿದ್ದಾರೆ. ಮಮಿತಾ ಬೈಜು ಆಸ್ ವಿಜಿ, ಫಿಲಮ್ ಇಂದ ಫಿಲಮಿಗೆ ಅವರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾನೆ ಇದೆ. ಆ ಇಂಪ್ರೂವ್ಮೆಂಟ್ ಈ ಫಿಲಮ್ ಅಲ್ಲೂ ಕಾಣುತ್ತೆ. ಪೂಜಾ ಹೆಗ್ಡೆ ಆಸ್ ಕಾಯಲ್, ಅವರ ಹಿಂದಿನ ಎಲ್ಲಾ ಫಿಲಮ್ಸ್ಗೂ ಕಂಪೇರ್ ಮಾಡ್ಕೊಂಡ್ರೆ ಈ ಫಿಲಮ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಬೆಟರ್ ಆಗಿ ಬಂದಿದೆ. ಬಾಬಿ ಡಿಯೋಲ್ ಆಸ್ ಜಾನ್ ಹಿಮ್ಲರ್, ಆಸ್ ಎಕ್ಸ್ಪೆಕ್ಟೆಡ್ ಅವರ ಪರ್ಫಾರ್ಮೆನ್ಸ್ ಕೂಡ ಎಕ್ಸಲೆಂಟ್ ಆಗಿ ಬಂದಿದೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸು ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಸಾಂಗ್ಸ್ ಟಾಪ್ ನಾಚ್ ಆಗಿ ಬಂದಿದೆ. ವಿಜಯ್ ಅವರ ಸ್ವ್ಯಾಗ್ ಮತ್ತೆ ಆರಾ ಈ ಫಿಲಮ್ಗೆ ಮೇಜರ್ ಪ್ಲಸ್ ಆಗಿದೆ. ಇದಿಷ್ಟು ಈ ಫಿಲಮ್ ನ ಪಾಸಿಟಿವ್ಸ್. ಇನ್ನು ನೆಗೆಟಿವ್ಸ್ ಗೆ ಬರೋದಾದ್ರೆ, ಫೆಮಿಲಿಯರ್ ಸ್ಟೋರಿ ಲೈನ್. ಆಲ್ರೆಡಿ ಒಂದು ಸ್ಟೋರಿ ತೆಲುಗು ಫಿಲಮ್ ಅಲ್ಲಿ ಬಂದಿರೋದ್ರಿಂದ ನನಗೆ ಸ್ಕ್ರೀನ್ ಪ್ಲೇ ಅಷ್ಟೊಂದು ಎಂಗೇಜಿಂಗ್ ಅಂತ ಅನಿಸ್ಲಿಲ್ಲ. ವಿಜಯ್ ಅವರ ಫೇರ್ವೆಲ್ ಫಿಲಮ್ ಅಂತ ಗೊತ್ತಿದ್ರು ಸಹ ಸ್ಟೋರಿ ವೈಸ್ ಹೊಸದಾಗಿ ಏನಾದ್ರೂ ಟ್ರೈ ಮಾಡೋದು ಬಿಟ್ಟು ಶಾರ್ಟ್ ಕಟ್ ರೂಟ್ ಹಿಡಿದಿರೋದು ಈ ಫಿಲಮ್ ಗೆ ಮೇಜರ್ ಲೆಟ್ ಡೌನ್ ಆಗಿದೆ. ಫಿಲಮ್ ಇಂಟರ್ವಲ್ ಗೆ ಬರೋ ಅಷ್ಟೊತ್ತಿಗೆನೆ ಈ ಫಿಲಮ್ ನ ಕತೆ ನೆಕ್ಸ್ಟ್ ಏನಾಗ್ಬೋದು ಅಂತ ಆಡಿಯನ್ಸ್ ಈಸಿಯಾಗಿ ಗೆಸ್ ಮಾಡಬಹುದು. ಫಿಲಮ್ ಅಲ್ಲಿ ಆಂಟಿಸಿಪೇಟ್ ಮಾಡೋದಕ್ಕೆ ಆಡಿಯನ್ಸ್ ಗೆ ಏನು ಸಹ ಉಳಿದಿರಲ್ಲ. ಹೋಗ್ಲಿ, ಫಿಲಮ್ ನ ಎಂಗೇಜಿಂಗ್ ಆಗಿ ಮಾಡುವಂತಹ ದೃಷ್ಟಿಯಿಂದ ಡೈರೆಕ್ಟರ್ ಏನಾದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಆಡ್ ಮಾಡಿದಾರ ಅಂತ ನೋಡಿದ್ರೆ ಅದನ್ನು ಸಹ ಇಲ್ಲ. ಇದರಿಂದಾಗಿ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ಬಂದಿಲ್ಲ. ಇನ್ನು ಭಗವಂತ್ ಕೇಸರಿಯಲ್ಲಿ ಹೀರೋ ಮತ್ತು ಹೀರೋಯಿನ್ ಮಧ್ಯೆ ನಡೆಯುವಂತಹ ಫೀಲ್ ಗುಡ್ ರೊಮ್ಯಾಂಟಿಕ್ ಕಾಮಿಡಿ, ಆ ಸೀನ್ಸ್ ಏನೇ ಬೆಸ್ಟ್ ಪಾರ್ಟ್ ಆಫ್ ದ ಫಿಲಮ್ ಆಗಿತ್ತು. ಆದ್ರೆ ಯಾಕೋ ಗೊತ್ತಿಲ್ಲ, ಈ ಒಂದು ಫಿಲಮ್ ಅಲ್ಲಿ ಆ ರೊಮ್ಯಾಂಟಿಕ್ ಪೋರ್ಷನ್ಸ್ ನ ಟ್ರಿಮ್ ಮಾಡಿದ್ದಾರೆ. ಅದರಿಂದಾಗಿ ಈ ಫಿಲಮ್ ಅಲ್ಲಿ ಕಾಮಿಡಿ ಮಿಸ್ ಆಗಿದೆ. ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ RC ವಾರ್ ಅಂದ್ರೆ ರಿಮೋಟ್ ಕಂಟ್ರೋಲ್ ವಾರ್, ಆ ಪೋರ್ಷನ್ಸ್ ಅಲ್ಲಿ ರೋಬೋಟ್ಸ್ ನ ಯೂಸ್ ಮಾಡಿರುವಂತಹ ಐಡಿಯಾ ತೀರಾ ಅನ್ರಿಯಲಿಸ್ಟಿಕ್ ಅಂಡ್ ಕ್ರಿಂಜ್ ಆಗಿ ಬಂದಿದೆ ಅಂತ ಅನಿಸ್ತು ನನಗೆ ಆ ಪಾಯಿಂಟ್ ವರ್ಕ್ ಆಗ್ಲಿಲ್ಲ. ಇನ್ನು ಪ್ರಿಯಾಮಣಿ ಕ್ಯಾರೆಕ್ಟರ್ ರಿಲೇಟೆಡ್ ಆಗಿ ಫಸ್ಟ್ ಆಫ್ ಆಲ್ ಇನ್ನೇ ಆಡಿಯನ್ಸ್ ಗೆ ಒಂದು ರೇಂಜ್ ಗೆ ಹಿಂಟ್ ಸಿಕ್ಕಿರುತ್ತೆ. ಇದರಿಂದಾಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ನನಗೆ ವರ್ಕ್ ಆಗ್ಲಿಲ್ಲ. ಫಿಲಮ್ ಅಲ್ಲಿ ಬರುವಂತಹ ಯಾವುದೇ ಎಮೋಷನಲ್ ಸೀನ್ಸ್ ಅಲ್ಲೂ ಎಮೋಷನ್ಸ್ ನನಗೆ ಕನೆಕ್ಟ್ ಆಗ್ಲಿಲ್ಲ. ಫಸ್ಟ್ ಹಾಫ್ ದ ಫಿಲಮ್ ಡೀಸೆಂಟ್ ವಾಚ್ ಫೀಲ್ ಕೊಟ್ರೆ ಸೆಕೆಂಡ್ ಹಾಫ್ ನನಗೆ ವರ್ಕ್ ಆಗ್ಲಿಲ್ಲ. ಸ್ಟೋರಿ ಮತ್ತು ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಮೇಲೆ ವರ್ಕ್ ಮಾಡಿದ್ರೆ ಈ ಫಿಲಮ್ ನ ಓವರ್ ಆಲ್ ಔಟ್ಪುಟ್ ಆವರೇಜ್ ಇಂದ ಅಬವ್ ಆವರೇಜ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಆವರೇಜ್ ಫೀಲಿಂಗ್ ಕೊಡ್ತು. ಫಿಲಮ್ ನ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಒಂದ್ ಕಡೆ ಆದ್ರೆ, ಕ್ಲೈಮ್ಯಾಕ್ಸ್ ಆದ್ಮೇಲೆ ತಳಪತಿ ವಿಜಯ್ ಅವರ ಸುದೀರ್ಘವಾದಂತಹ ಫಿಲಮ್ ಜರ್ನಿಯ ಒಂದು ಏವಿ ಅದನ್ನ ನೋಡಿದಾಗ ಮನಸ್ಸಿಗೆ ಬೇಜಾರಾಗಿದ್ದಂತೂ ಸುಳ್ಳಲ್ಲ, ಹಾರ್ಟ್ ಟಚಿಂಗ್ ಆಗಿ ಬಂದಿದೆ. ಇದಿಷ್ಟು ಈ ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.